ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ಪುಣ್ಯಕ್ಷೇತ್ರದಲ್ಲಿ ರಾಜಕಾರಣ ಮಾತನಾಡಬಾರ್ದು. ಆಧ್ಯಾತ್ಮಿಕವಾಗಿ ಏನಾದ್ರು ವಿಚಾರಗಳಿದ್ರೆ ಅದ್ರ ಬಗ್ಗೆ ವಿಚಾರ ನೀವು ಕೇಳಿ ನಾನು ಹೇಳ್ತೀನಿ. ಯಾಕೆ ನಾನು ಇಲ್ಲೇ ಓದ್ದವನು, ಇಲ್ಲೇ ಬೆಳೆದವನು 64ರಿಂದ 67ರವರೆಗೆ ಇದೇ ಹೈಸ್ಕೂಲಲ್ಲಿ ನಾನು ಓದ್ದವನು. ನಾನು ಅದರಿಂದ ನನಗೆ ವಿಶೇಷವಾದಂತಹ, ಯಾಕೆಂದ್ರೆ ನಮಗೆ ಜೀವನ ಕೊಟ್ಟಂತ ಸ್ಥಳ ಇದು. ಹಾಗಾಗಿ ಇದು ಒಂದು ಪವಿತ್ರವಾದಂಥ ಸ್ಥಳ ಅಂತೇಳಿ ನಾನು ಭಾವಿಸಿ ಇವತ್ತು ಅದರಿಂದ ಏನು ಹಿರಿಯ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅದೇ ಬೇಡ ಅಂತ ಪ್ರಕರಣ ಕೇಳಿ ಸರ್. ರೈಲ್ವೆ ಸ್ಟೇಷನ್ಗೆ ಶ್ರೀಗಳ ಹೆಸರಿಡಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಯಾರು ಬೇಡ ಅಂತ ಹೇಳಿರೋದು? ಎಲ್ಲಿಗೆ ನನಗೆ ಕೇಳಿದ್ರೆ ನನಗೇನಪ್ಪ ಹೇಳಿ, ನಾವು ಅದಕ್ಕೂ ಪ್ರಕರಣದ ಬಗ್ಗೆ ರಾಜೇಂದ್ರನ್ ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳಪ್ಪ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರ ಮಾಡ್ಲಿ, SIT ಮಾಡ್ತಾರ, ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು ನೋಟಿಸ್ ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಆಡಿಯೋ ಪ್ರಕರಣ ಲೋಕಲ್ ಅಲ್ಲಿ ಮಾತಾಡೋರು ಆಡಿಯೋ ಸ್ಫೋಟ ಆಗಿರುವಂತದ್ದು ಸರ್. ರಾಜೇಂದ್ರ ನೀವೇ ತೋರಿಸಿದಿರಪ್ಪ ಎಲ್ಲ, ನನ್ನ ಕೇಳ್ತೀರಿ. ಯಾರು ಏನಂತ ನಾನು ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಪ್ರಭಾವ ಇದ್ದಾರೋ ಇಲ್ವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರ್ಲಿ, ಯಾರೇ ಪ್ರಯತ್ನ ಮಾಡಿರ್ಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರ್ಯಾರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಯಾರನ್ನ ಆಗ್ಲಿ, ನಾನೇ ಮಾಡಿದ್ರೆ ನನಗೂ ಅನ್ವಯ ಆಗೋಂಗ್ ನಾನು ಹೇಳೋದು ಬೇರೆಯವ್ರಿಗೋಸ್ಕರ ಅಲ್ಲ, ನನ್ನ ಸೇರಿಸ್ಕೊಂಡು ಹೇಳೋದು. ಬೆಂಗಳೂರು ಬೊಂಬಾಯಿ ಯಾರು ಬೇಕಾದ್ರೆ ಇರ್ಬೋದ್ರಿ, ನಮ್ಮ ಪಕ್ಷದವರು ಇನ್ನೋರು. ನಾನು ಹೇಳ್ತಕ್ಕಂಥದ್ದು ತಿಳ್ಕೊಳ್ಳಿ, ಯಾರೇ ಪ್ರಯತ್ನ ಮಾಡಿರ್ಲಿ, ನಮ್ಮ ಪಕ್ಷದವ್ರು ಮಾಡಿರ್ಲಿ, ಇನ್ನೊಂದು ಪಕ್ಷದವ್ರು ಮಾಡಿರ್ಲಿ, ಅಥವಾ ಯಾರೋ ರಾಜಕಾರಣಿಗಳ ಹೊರತುಪಡಿಸಿರೋರು ಮಾಡಿರ್ಲಿ, ಈ ರೀತಿಯ ಹೀನ ಕೃತ್ಯಗಳಿಗೆ ಯಾರೇ ಪ್ರಯತ್ನ ಮಾಡಿದ್ರು ಕೂಡ ಅದು ಖಂಡನಾರ್ಹ. ಮಧು ನೋಡಮ್ಮ, ನಿನ್ ಮದಿ ಕೆಡ್ಸಿದೀನಮ್ಮ, ನಾನು ಕೊನೆಗೆ ಇಡ್ಸಿದೀನಿ, ನಾನು ಕೊನೆಗೆ. ಬೈಟ್ ಕೊಟ್ರು ಬರ್ರಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.